ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪರಿಷತ್ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣಸ್ವಾಮಿ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಬೆಳಗ್ಗೆಯಲ್ಲೂ ಸಹ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನುವಂಥದ್ದು ಪ್ರತಿಭಟನೆ, ಅವರು ಸಹ ಬಂದು ಬಿಜೆಪಿ ಕಚೇರಿ ಮುತ್ತಿಗೆ ಹಾಕಿದ್ರು, ನೀವು ಸಹ KPCC ಮುತ್ತಿಗೆ ಆಗೋದಕ್ಕೆ ಯತ್ನವನ್ನು ಮಾಡಿದ್ರಿ. ಈ ಒಂದು ಪ್ರತಿಭಟನೆಗಳ ಬಗ್ಗೆ ಏನು ಹೇಳ್ತೀವಿ? ನೋಡಿ, ನಮಗೆ ಇದು ಚಾಳಿ ಅಲ್ಲ. ನಾವು ಯಾವತ್ತೂ ಕೂಡ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋ ಕೆಲಸನ ನಾವು ಮಾಡಿಲ್ಲ. ಇದುವರೆಗೂ ಹಲವು ಬಾರಿ ಆ ಕಾಂಗ್ರೆಸ್ನ ಕಾರ್ಯಕರ್ತರು ಬಂದು ನಮ್ಮ ಕಚೇರಿಗೆ ಮುತ್ತಿಗೆ ಹಾಕೋ ಕೆಲಸವನ್ನು ಮಾಡ್ತಾನೇ ಇರ್ತಾರೆ. ಆದರೂ ನಾವು ಯಾವತ್ತೂ ಅವರ ವಿರುದ್ಧವಾಗಿ ಪ್ರತಿಕಾರವನ್ನು ನಾವು ಮಾಡಿಲ್ಲ. ಈಗಿದ್ದರೂ ಕೂಡ ಇವತ್ತು ಬಂದು ಮಾಡಿದ್ದಾರೆ. ಸೊ ಆ ಕಾರಣದಿಂದ ನಾವು ಒಂದು ಪ್ರೊಟೆಸ್ಟ್ ಮಾಡಬೇಕು ಅನ್ನೋದೇ ಅಷ್ಟೇ ಉದ್ದೇಶ ಇತ್ತು. ಅಲ್ಲಿ ಹೋದ್ವಿ. ಆದರೆ ಪೊಲೀಸ್ನವರು ಯಾವ ರೀತಿ ನಮಗೆ ಆದೇಶ ಮಾಡಿದರೋ ಆ ರೀತಿ ನಾವು ಸಹಕಾರ ಕೊಟ್ಟಿದ್ದೇವೆ. ನಾವು ಅವರ ಕಚೇರಿ ಮುಂದೆ ಹೋಗಿಲ್ಲ. ಅದಕ್ಕೆ ಮುಂಚೆನೇ ನಾವು ಅವರು ನಮ್ಮನ್ನು ವಶಕ್ಕೆ ತೆಗೆದುಕೊಂಡ್ರು, ಅಲ್ಲಿಂದ ಬಂದು. ಆದರೆ ಆ ರಸ್ತೆಯಲ್ಲಿ ಬರುವಾಗ ಗೂಂಡಾಗಳ ರೀತಿ ಕಾರ್ಯಕರ್ತರು, ಅವರು ನಿಜವಾದ ಗೂಂಡಾಗಳೇ, ಅಲ್ಲಿ ಕಾರ್ಯಕರ್ತರು ಇದ್ರು ಅಂತ ನನಗೆ ಅನ್ಸೋದ್ರೆ ಎಲ್ಲ ಗೂಂಡಾಗಳನ್ನು ತಂದು ಇಟ್ಕೊಂಡಿದ್ರು. ಅವರು ಮೊಟ್ಟೆ ಎಸೆಯೋದು, ಲಾಠಿ ಬೀಸೋದು, ಈ ರೀತಿ ಎಲ್ಲ ಇದನ್ನು ಮಾಡಿದ್ರು. ಕೆಲವರಿಗೆಲ್ಲ ಹಿಡಿದು ಹೊಡೆದ್ರು. ಬಸ್ ನಿಂತಾಗ ಗ್ಲಾಸ್ ತೆಗೆದಿದ್ರೆ ಗ್ಲಾಸಿಂದ ನುಗ್ಗಿ ಹೊಡೆದ್ರು. ಈ ರೀತಿ ಎಲ್ಲ ಗೂಂಡಾ ಪ್ರವೃತ್ತಿಯನ್ನು ಅವರು ಪ್ರದರ್ಶನ ಮಾಡಿದ್ದು. ಮೊಟ್ಟೆಗಳು ಕಾಂಗ್ರೆಸ್ ಕಚೇರಿಯಲ್ಲಿ ಯಾಕೆ ಬರ್ತದೆ? ಅದೇನು ಮಿಲ್ಟ್ರಿ ಹೋಟ್ಲ? ಅದೇನು ಮಿಲ್ಟ್ರಿ ಹೋಟ್ಲ ಅದು? ಅಥವಾ ಏನು ಈ ಕೋಳಿ ಫಾರ್ಮ್? ಅದು ಕಾಂಗ್ರೆಸ್ ಕಚೇರಿ ಅಲ್ವಾ? ಕಾಂಗ್ರೆಸ್ ಕಚೇರಿಯಲ್ಲಿ ಮೊಟ್ಟೆಗಳಿರ್ತಾವ, ಲಾಠಿಗಳಿರ್ತಾವ. ಇದನ್ನೆಲ್ಲವೂ ಈಗ ಕಂಪ್ಲೇಂಟ್ ಮೂಲಕ ನಾವು ಕೊಟ್ಟಿದ್ದೇವೆ. ಆ ಕಾರಣದಿಂದ ಈಗ ಏನು ಆದೇಶ ಬರ್ತದೋ ನಾವು ಸಂಜೆವರೆಗೆ ಕಮಿಷನ್ ಅವರಿಗೆ ನಾವು ಕೇಳ್ಕೊಂಡಿದ್ದೇವೆ. ಅವರೆಲ್ಲರನ್ನೂ ಬಂಧಿಸಬೇಕು, ಜೈಲಿಗೆ ಅಟ್ಟಬೇಕು. ಇಲ್ಲ ಅಂತಂದರೆ ನಾಳೆಯಿಂದ ನಮ್ಮ ಪ್ರತಿಭಟನೆ ಮತ್ತೆ ಪ್ರಾರಂಭ ಆಗುತ್ತೆ. ಸರ್, ಅದೇ ರೀತಿಯಾಗಿ ನಿಮ್ಮ ಶಾಸಕರಾದಂತಹ BP ಹರೀಶ್ ಅವರ ಮೇಲೂ ಸಹ ಹಲ್ಲೆ ಆಗಿರುವಂಥದ್ದು, ಒಡೆಯೋದಕ್ಕೂ ಪ್ರಯತ್ನವನ್ನು ಪಟ್ಟಿದ್ದಾರೆ, ಕೆಲವೊಂದು ಹೊಡೆತ ಸಹ ಬಿದ್ದಿದೆ, ಮೊಟ್ಟೆ ಸಹ ಎಸೆದಿದ್ದಾರೆ 4-5. ಅವ್ರು ನೋಡಿ, ಅವ್ರ ಮೇಲೆ ತಲೆಗೆ ಹೊಡೆದಿದ್ದಾರೆ, ಅಲ್ಲಿಂದ ಅವರಿಗೆ ಬೆನ್ನಿಗೆಲ್ಲ ಗುದ್ದಿದ್ದಾರೆ. ಈಗೆಲ್ಲ ಅವ್ರನ್ನ ತಡೆದು ಮಾಡಿರ್ತಕ್ಕಂಥ ಕೆಲಸ ಇದು. ಆ ಕಾರಣದಿಂದಲೇ ಕಂಪ್ಲೇಂಟ್ನಲ್ಲಿ ಕೊಟ್ಟಿದ್ದೀವಿ. ಈಗ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ, ಮೆಡಿಕಲ್ ಇದನ್ನು ಮಾಡ್ತಾರೆ. ಸರ್, ಪ್ರತಿಭಟನೆ ಅಂದರೆ ಸಾಕಷ್ಟು ದಾರಿಗಳಿರುತ್ತೆ ಪ್ರತಿಭಟನೆಯನ್ನು ಮಾಡೋದಕ್ಕೆ. ಈ ಕಾಂಗ್ರೆಸ್ನವ್ರು ಯಾಕೆ ಈ ರೀತಿಯಾಗಿ ವರ್ತನೆಯನ್ನು ಮಾಡ್ತಾರೆ? ಅವರಿಗೆ ನ್ಯಾಯ, ನೀತಿ, ಧರ್ಮ ಅನ್ನೋದು ಇಲ್ಲ. ಈ ದೇಶದ್ರೋಹಿಗಳ ರೀತಿಯಲ್ಲಿ ನಡ್ಕೋತಾರೆ. ಅವರ ನಾಯಕರೇ ಯಾರು? ಈ ಅಪ್ಪರ್ ಚೇಂಬರ್ ಖಾಲಿ ಇದೆಯಲ್ಲ, ರಾಹುಲ್ ಗಾಂಧಿ ಅಂತ, ಆ ಚೇಂಬರೇ ಖಾಲಿ ಅವ್ರಿಗೆ. ಅವ್ರ ಪಾಪ ಏನೋ ರಜಾ ಹಾಕಿಬಿಟ್ಟು ದೇಶದಿಂದ ಹೊರಗೋಗ್ತಾರೆ. ಸೊ ಪಾರ್ಲಿಮೆಂಟ್ ಇರೋವಾಗ ಮಾತ್ರ ಬರ್ತಾರೆ. ಅದು ಏನಕ್ಕೋ ಗೊತ್ತಿಲ್ಲ. ಕೆಲವರೆಲ್ಲ ಹೇಳ್ತಾರೆ ಅವರು ಹನಿಮೂನ್ಗೆ ಹೋಗ್ತಾರೆ ಅವಾಗವಾಗ ಅಂತ. ಅದು ನನಗೆ ಗೊತ್ತಿಲ್ಲ. ಅದೇನೇ ಆಗಲಿ, ಈ ಹೊರದೇಶದಲ್ಲೇ ಅವರ ವ್ಯವಹಾರ ಎಲ್ಲ. ಅಲ್ಲಿ ಕುಳಿತು ಪಾಕಿಸ್ತಾನ, ಬಾಂಗ್ಲಾದೇಶ, ಆ ಕಡೆ ಅಫ್ಘಾನಿಸ್ತಾನ ಮತ್ತು ಚೈನಾ, ಇವ್ರ ಹತ್ರ ಎಲ್ಲ ಬಹುಶಃ ಕಾಂಗ್ರೆಸ್ ನಡೆಸಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ ಅಂಥೇಳಿ ಭಿಕ್ಷೆ ಬೇಡಲಿಕ್ಕೆ ಏನೋ ಹೋಗ್ತಾರೋ ಏನೋ ಗೊತ್ತಿಲ್ಲ. ಅವರು ಇಂಥ ಒಂದು ಚೇಷ್ಟೆಗಳನ್ನು ಮಾಡ್ತಾ ರಾಷ್ಟ್ರ ವಿರೋಧಿಗಳ ಜೊತೆಯಲ್ಲಿ ಸೇರಿ ಈಗ ಅವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ನೀಟ್ ವಿರುದ್ಧ ಯಾರೇ ಪ್ರೊಟೆಸ್ಟ್ ಮಾಡಿದರೆ ನಮ್ಮದೇನು ಅಭ್ಯಂತರ ಇಲ್ಲ, ಮಾಡ್ಬೋದು, ಅವರ ಹಕ್ಕು ಅಲ್ವೇ. ಆದರೆ ಅದರಿಂದ ನಾವು ಸಹಕರಿಸಿದ್ದೇವೆ. ಆದರೆ ಇವತ್ತು ನಡೆದಿರ್ತಕ್ಕಂಥದ್ದು 370 ಆರ್ಟಿಕಲ್ ತೆಗೆದುಬಿಡಿ ಅಂದರೆ ಏನರ್ಥ? ನಿಮಗೆ ನೀಟ್ಗೂ 370 ಆರ್ಟಿಕಲ್ಗೂ ಸಂಬಂಧ ಇದೆಯಾ? ಅದಾದ ಮೇಲೆ ಯಾರು ಭಯೋತ್ಪಾದನೆ ಮಾಡಿದ್ರಲ್ಲ, ಅವ್ರನ್ನ ಅರೆಸ್ಟ್ ಮಾಡಿದ್ರಲ್ಲ, ಅವ್ರನ್ನ ಬಿಟ್ಬಿಡಿ. ಅಂದರೆ ಇದು ತುಕಡೆ ಗ್ಯಾಂಗ್ನ ಕೆಲಸ. ಈ ತುಕಡೆ ಗ್ಯಾಂಗ್ಗೆ ಈಗ ನಾಯಕ ಯಾರು ಅಂತಂದರೆ ರಾಹುಲ್ ಗಾಂಧಿ. ಜೊತೆಗೆ ಕೊನೆಯ ಪ್ರಶ್ನೆ, ಈ ಒಂದು ಪ್ರತಿಭಟನೆಗಳನ್ನ ಗಮನಿಸ್ತಾ ಹೋದರೆ DK ಶಿವಕುಮಾರ್ ಹಾಗೂ BK ಹರಿಪ್ರಸಾದ್ ಅವ್ರಿಗೆ ಏನು ಹೇಳ್ತೀರಿ ಅವರ ಕಾರ್ಯಕರ್ತರ ಈ ಒಂದು ವರ್ತನೆಯ ಬಗ್ಗೆ? ಮೊನ್ನೆ ಅಶೋಕ್ ಅವರು ಭಾಳ ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ. ಈಗ ಮತ್ತೆ ನಾನು ಹೇಳೋದೇನು ಅಂತ ಟೇಸ್ಟ್ ಕಾಣೋದಿಲ್ಲ. ಅವರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಇದು ಒಂದು ರೌಡಿ ಸರ್ಕಾರ, ಒಂದು ರೌಡಿ ಕಾಂಗ್ರೆಸ್ ಅಂತೇಳಿ. ಯಾಕೆ ಅನ್ನೋದನ್ನು ವಿವರಣೆಯನ್ನು ಕೊಟ್ಟಿದ್ದಾರೆ. ಸಾಕಲ್ಲ, ಇದು ರೌಡಿ ಸರ್ಕಾರ. ಅದರಿಂದಾಗಿ ಗೂಂಡಾಗಳನ್ನು ಇಟ್ಕೊಂಡು ಸರ್ಕಾರ ನಡೆಸ್ತಾ ಇದ್ದಾರೆ. ಇದಿಷ್ಟು ಪರಿಷತ್ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.